ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ಬಹುತೇಕ ಜನರು ಈ ಬಾರಿ ಗಿಲ್ಲಿ ನಟ ಗೆಲ್ಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿ ವಿನ್ನರ್ ಗಿಲ್ಲಿ ಅಂತ ಅವರ ಅಭಿಮಾನಿಗಳ ಪೋಸ್ಟ್ ಸಹ ಹಾಕ್ತಾ ಇದ್ದಾರೆ. ಇದರ ನಡುವೆ ನಟಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಸಂಗೀತಾ ಶೃಂಗೇರಿ ನೀಡಿರುವ ಹೇಳಿಕೆಯೊಂದು ಗಮನ ಸೆಳೆದಿದೆ. ಬಿಗ್ ಬಾಸ್ ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಅಲ್ಲದೆ ಕಿರುತೆರೆ ಲೋಕದಲ್ಲಿ ಈ ಶೋ ಅದ್ಭುತ ಪ್ರತಿಕ್ರಿಯೆ ಪಡಿತಾ ಇದೆ. ಪ್ರಸ್ತುತ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೀತಾ ಇದೆ. ದೊಡ್ಡ ಮನೆಯಲ್ಲಿ ಅಶ್ವಿನಿ ಗೌಡ, ಕಾವ್ಯ ಶೈವ, ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿ, ಸ್ಪಂದನ, ಮಾಳು, ಧ್ರುವಂತ್ ಇದ್ದಾರೆ. ನಿನ್ನೆ ಸೂರಜ್ ಎಲಿಮಿನೇಟ್ ಆದ್ರು. ಇಂದು ಬಹುಶಃ ಮಾಳು ಇಲ್ಲವೇ ಸ್ಪಂದನ ದೊಡ್ಡ ಮನೆಯಿಂದ ಹೊರಬರಲಿದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಮಾಜಿ ಸ್ಪರ್ಧಿ, ಸಿಂಹಿಣಿ ಅಂತಲೇ ಜನಪ್ರಿಯತೆ ಗಳಿಸಿದ್ದ ನಟಿ ಸಂಗೀತಾ ಶೃಂಗೇರಿ ಗಿಲ್ಲಿ ಬಗ್ಗೆ ಮಾತನಾಡಿದ್ದಾರೆ. ಅಚ್ಚೋ ಎಂಬ ಆಲ್ಬಮ್ ಸಾಂಗ್ ಬಿಡುಗಡೆ ವೇಳೆ ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ಬಿಗ್ ಬಾಸ್ 12ರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ಅಸಲಿಗೆ ಹೇಳಿದ್ದಾದ್ರೆ ಏನು ನೋಡೋಣ ಬನ್ನಿ. ನಾನು ಈ ಹಿಂದಿನ ಯಾವುದೇ ಬಿಗ್ ಬಾಸ್ ಸೀಸನ್ಗಳನ್ನ ನೋಡಿರಲಿಲ್ಲ. ನಂದೇ ಸೀಸನ್ ಸಹ ನಾನು ನೋಡಿಲ್ಲ. ಬಿಗ್ ಬಾಸ್ ಸೀಸನ್ 12 ಕೆಲ ಎಪಿಸೋಡ್ಗಳನ್ನ ನಾನು ನೋಡಿದೆ. ಅದಕ್ಕೆ ನನಗೆ ಖುಷಿ ಇದೆ. ಅದಕ್ಕೆ ಕಾರಣ ಗಿಲ್ಲಿ ನಟ. ಹೌದು, ನನ್ನ ಅತ್ತಿಗೆ, ಅಣ್ಣ ಈ ಶೋ ನೋಡ್ತಾರೆ. ನೋಡಿ ಬಿದ್ದು ಬಿದ್ದು ನಗ್ತಿರುವಾಗ ಏನಿದೆ ಅದರಲ್ಲಿ ಗಮ್ಮತ್ತು ಅಂತ ನೋಡಿದಾಗ ಗಿಲ್ಲಿ ಆಟ ನೋಡಿ ನನಗೂ ನಗು ಬಂತು. ಅವತ್ತು ರಾತ್ರಿ 12ಕ್ಕೆ ಸ್ಟೋರಿ ಹಾಕಿದ್ದೆ ಅಂತ ಹೇಳ್ತಾರೆ. ಅಲ್ಲದೆ ಗಿಲ್ಲಿ ಬರೀ ಜೋಕ್ ಮಾಡ್ತಾರೆ ಅಂತ ಅಲ್ಲ, ಅವರು ಯಾವ ರೀತಿ ಸಂದರ್ಭವನ್ನು ಎದುರಿಸ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಜನರಿಗೆ ನಾನು ಹೇಳೋದಂದೆ, ಪರ್ಸನಾಲಿಟಿ ನೋಡಿ ಓಟ್ ಹಾಕಿ. ಸ್ಪರ್ಧಿಗಳು ಯಾವ ಜಾತಿ, ಶ್ರೀಮಂತರ, ಬಡವರ ಎನ್ನುವುದು ಮೇಲಲ್ಲ. ಏಕೆಂದ್ರೆ ವ್ಯಕ್ತಿತ್ವ ಗೆಲ್ಲಬೇಕು. ಅಂದಾಗ ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಮಾದರಿ ಆಗ್ತಾರೆ ಅಂತ ಸಂಗೀತ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಹಾಗೆ ಗಿಲ್ಲಿ ಆಟವಾಡ್ತಿದ್ದಾನೆ ಎಂಬ ನಿರೂಪಕನ ಪ್ರಶ್ನೆಗೆ ಉತ್ತರಿಸಿದ ಸಂಗೀತ ಅವರು, ನನ್ನ ಬಗ್ಗೆ ನನಗೆ ಗೊತ್ತಿರಲ್ಲ, ಅದು ಜನರಿಗೆ ಗೊತ್ತಿರುತ್ತೆ. ಗಿಲ್ಲಿ ನನಗೆ ಕನೆಕ್ಷನ್ ಅನ್ಸುತ್ತೆ. ಯಾಕಂದ್ರೆ ಅವರು ಎಲ್ಲವನ್ನು ಬಾಯ್ಬಿಟ್ಟೆ ಹೇಳ್ತಾರೆ. ನಮ್ಮ ಸೀಸನ್ಲಿ ಹಾಗೆ ಹೇಳಿದ್ರೆ ಗಲಾಟೆ ಆಗ್ತಾ ಇತ್ತು. ಗಿಲ್ಲಿ ಶೋನಲ್ಲಿ ಜೀವಿಸ್ತಾ ಇದ್ದಾರೆ. ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆಯ ಪರ್ಸನಾಲಿಟಿ ಗೆಲ್ಲಲಿ ಅಂತ ಸಂಗೀತಾ ಶೃಂಗೇರಿ ಅವರು ಆಶಿಸ್ತಾರೆ. ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆಗ್ಬೇಕಂತ ಕಮೆಂಟ್ ಮಾಡಿ ತಿಳಿಸಿ.